ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತಾ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನವರತಾ. ಶ್ರೀ ಗುರುಭ್ಯೋ ನಮಃ. ಮಂಗಳಾಚರಣ ಸಂಧಿಯ 12ನೆಯ ನುಡಿ ಮತ್ತು ಅರ್ಥಾನುಸಂಧಾನ. ಪಾಕಶಾಸನ ಮುಖ್ಯ ಸಕಲ ದಿವೌಕಸರಿಗಭಿನಮಿಪೆ ಋಷಿಗಳಿಗೆ ಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿಯತಿಗಳ ನೀಕ ಕಾನಮಿಸುವೆನು ಬಿಡದೆ ರಮಾ ಕಳತ್ರನ ದಾಸವರ್ಗಕ್ಕೆ ನಮಿಪೆ ನನಭರತ. ಈ 12ನೆಯ ನುಡಿಯಲ್ಲಿ ಜಗನ್ನಾಥದಾಸಾರ್ಯರು ತಾರತಮ್ಯದ ಪ್ರಕಾರವಾಗಿ ಮೊಟ್ಟಮೊದಲು ಶ್ರೀಹರಿಯಿಂದ ಆರಂಭಿಸಿದ ನಮಸ್ಕಾರ ಮತ್ತು ಪ್ರಾರ್ಥನೆಗಳನ್ನು ಕ್ರಮವಾಗಿ ಉಳಿದ ಹರಿಯ ಪರಿವಾರದವರ ಎಲ್ಲರಿಗೂ ಸಲ್ಲಿಸುತ್ತಾ ಈಗ ಈ ನುಡಿಯಲ್ಲಿ ಮಿಕ್ಕ ಇಂದ್ರಾದಿ ದೇವತೆಗಳಿಂದ ಆರಂಭಿಸಿ ಮಾನುಷೋತ್ತಮರ ಪರ್ಯಂತ ಎಲ್ಲ ಗುರು ಪರಂಪರೆಗಳಿಗೂ ಮತ್ತು ಎಲ್ಲ ಸ್ವೋತ್ತಮರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಿರುವುದು ಇದು ಶಾಸ್ತ್ರಸಮ್ಮತವಾದುದು ಎಂದು ತಿಳಿಯಬೇಕು. ಶಬ್ದಾರ್ಥವನ್ನು ತಿಳಿದು ನುಡಿಯನ್ನು ಅರ್ಥ ತಿಳಿಯೋಣ. ಪಾಕಶಾಸನ ಎಂದರೆ ಇಂದ್ರ, ದಿವೌಕಸರು ಎಂದರೆ ದೇವತೆಗಳು, ಕ್ಷಿತಿಪರು ಅಂದರೆ ಚಕ್ರವರ್ತಿಗಳು ಅಂದರೆ ರಾಜರು, ಅನೇಕ ಅಂದರೆ ಸಮೂಹ, ಕಳತ್ರ ಎಂದರೆ ಹೆಂಡತಿ. ಅರ್ಥ: ಪಾಕ ಎಂಬ ದೈತ್ಯನ ಸಂಹಾರ ಮಾಡಿದ ಇಂದ್ರ ಹಾಗೂ ಸಮಸ್ತ ದೇವತೆಗಳ ಗಣಕ್ಕೆ ನಮಸ್ಕರಿಸಿ ವಸಿಷ್ಠ ಮರೀಚ್ಯಾದಿ ಸಕಲ ಋಷಿಗಳಿಗೂ ಹಾಗೂ ಸಮಸ್ತ ಪಿತೃವರ್ಗದವರಿಗೂ ದೇವ ಗಂಧರ್ವರು ಮತ್ತು ಮನುಷ್ಯ ಗಂಧರ್ವರಿಗೂ ಪ್ರಿಯವ್ರತಾದಿ ಸಕಲ ರಾಜರಿಗೂ ನಮಸ್ಕರಿಸಿ ಪದ್ಮನಾಭತೀರ್ಥರೇ ಮೊದಲಾದ ಯತಿ ಪರಂಪರೆಗೂ ಹರಿದಾಸರು ಎನಿಸಿದ ಪುರಂದರ ವಿಜಯ ಕನಕಾದಿ ಸಮಸ್ತ ದಾಸವರ್ಗದ ಸಮೂಹಗಳಿಗೂ ಯಾರೊಬ್ಬರನ್ನೂ ಬಿಡದೆ ಶ್ರೀಹರಿಯ ಸಮಸ್ತ ಪರಿವಾರಕ್ಕೂ ತಪ್ಪದೇ ಭಕ್ತಿಯಿಂದ ನಮಸ್ಕರಿಸುತ್ತೇನೆ ಎಂಬುದಾಗಿ ದಾಸರು ಸಮಸ್ತ ದೇವತಾ ಗುರು ನಮನವನ್ನು ಇಲ್ಲಿ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ತಿಳಿಯಬೇಕಾದ ಸೂಕ್ಷ್ಮ ಕೆಲವು ವಿಷಯಗಳೆಂದರೆ, ಶ್ರೀಹರಿಯಲ್ಲಿ ಎಷ್ಟು ಭಕ್ತಿ ಮಾಡುತ್ತೇವೆಯೋ ಅಷ್ಟೇ ಭಕ್ತಿಯನ್ನು ಭಗವದ್ಭಕ್ತರಲ್ಲಿಯೂ ಗುರುಗಳಲ್ಲಿಯೂ ಮಾಡಬೇಕಾದುದು ಆದ್ಯ ಕರ್ತವ್ಯ ಎಂಬುದನ್ನು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ಎಂಬುದಾಗಿ ಹೇಳಿರುವ ಪ್ರಕಾರ ಇಲ್ಲಿ ದಾಸಾರ್ಯರು ಸಹ ಅದನ್ನೇ ಅನುಸರಿಸಿದ್ದಾರೆ. ಪಾಕನೆಂಬ ಅಸುರನನ್ನು ಸಂಹಾರ ಮಾಡಿ ಇಂದ್ರ ಪಡೆದ ವಿಶಿಷ್ಟ ನಾಮವೇ ಅದೇ ಪಾಕಶಾಸನ ಎಂಬುದು ವರಾಹ ಪುರಾಣದ ವಾಮನ ಪುರಾಣದ ಉಲ್ಲೇಖ. ಈ ನುಡಿಯಲ್ಲಿ ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಂಧರ್ವರಿಗೆ ಎಂಬ ದಾಸರು ಬಳಸಿರುವ ವಾಕ್ಯವು ಅದು ಶ್ರೀಮದಾಚಾರ್ಯರ ತತ್ವಸಾಂಖ್ಯಾನದ ಮಾತಿಗೂ ಅನುಗುಣವಾಗಿದೆ. ರುದ್ರದೇವಗಣದ ಸಂಖ್ಯೆಯು 11 ಅಂದರೆ ಏಕಾದಶ ಎಂಬುದು ಪ್ರಸಿದ್ಧ. ಅದನ್ನು ಸೂಚಿಸಲೋ ಎಂಬಂತೆ ರುದ್ರದೇವರ ಮಹಿಮೆಯನ್ನು ವರ್ಣಿಸಿರುವ ಈ ನುಡಿಯೂ ಸಹ 11 ಎಂಬುದು ಇಲ್ಲಿಯ ವಿಶೇಷ. ದಾಸರು 8ನೇ ಕಕ್ಷಾದ ಇಂದ್ರನಿಂದ ಆರಂಭಿಸಿ 32 ಕಕ್ಷಾದವರೆಗಿನ ಸಮಸ್ತ ಭಗವದ್ಭಕ್ತರಿಗೂ ಒಂದೇ ನುಡಿಯಲ್ಲಿ ನಮಿಸಿರುವುದು ಇದು ಒಂದು ವಿಶೇಷವೇ ಆಗಿದೆ ಎಂದು ಹೇಳುತ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.